ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀವಿ. ಹಿಂದಿನ ಕ್ಲಾಸ್ನೊಳಗೆ ಜರ್ನಲ್ ಅನ್ನುವಂಥ ಬುಕ್ ಬಗ್ಗೆ ತಿಳ್ಕೊಂಡಿದ್ದೀವಿ ಮತ್ತು ಅದರ ಮೇಲೆ ಒಂದು ಪ್ರಾಬ್ಲಮನ್ನು ಬಿಡಿಸ್ತಾ ಇದ್ದೀವಿ. ಜರ್ನಲ್ ಮೇಲೆ ಹಿಂದಿನ ಒಂದು ವಿಡಿಯೋದೊಳಗೆ ಮೊದಲನೇ ಒಂದು ವಿಡಿಯೋದಲ್ಲಿ 10 ಟ್ರಾನ್ಸಾಕ್ಷನ್ಸನ್ನು ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ದೀವಿ. ಮತ್ತೊಂದು ಎರಡನೇ ಒಂದು ವಿಡಿಯೋದೊಳಗೆ ಮತ್ತೆ 10 ಟ್ರಾನ್ಸಾಕ್ಷನ್ಸ್ನ ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಿದ್ದೀವಿ. ಈಗ ಆ ಮೊದಲನೇ ಪ್ರಾಬ್ಲಮದ ಕೊನೆಯ 10 ಟ್ರಾನ್ಸಾಕ್ಷನ್ಸ್ಗಳನ್ನು ಯಾವ ರೀತಿ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. 22ನೇ ತಾರೀಕು 22nd January ಇಟ್ ಈಸ್ 22nd January ಪೇಡ್ ಇಂಟು ಬ್ಯಾಂಕ್ ₹2000 ಪೇಡ್ ಇಂಟು ಬ್ಯಾಂಕಿಗೆ ನಾವು ಕಟ್ತಾ ಇದ್ದೀವಿ ಅಂದರೆ ಬ್ಯಾಂಕರ್ ಈಸ್ ದಿ ರಿಶ್ಯೂವರ್. ಬ್ಯಾಂಕ್ ಕಮ್ಸ್ ಅಂಡರ್ ದಿ ಪರ್ಸನಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟ್. ಬ್ಯಾಂಕ್ ಅಕೌಂಟ್ ಅಂದರೆ ಬ್ಯಾಂಕರ್ ಈಸ್ ದಿ ರಿಶ್ಯೂವರ್, ಕ್ಯಾಶ್ ಹೋಗ್ತಾ ಇದೆ, ಕ್ಯಾಶ್ ಔಟ್ ಗೋಯಿಂಗ್. ಸೊ ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್ 2000 ಬೀಯಿಂಗ್ ಪೇಡ್ ಇಂಟು ಬ್ಯಾಂಕ್. ಬ್ಯಾಂಕಿಗೆ ನಾವು ಅಮೌಂಟನ್ನು ಕಟ್ಟಿದ್ದೀವಿ. ಬ್ಯಾಂಕರ್ ಈಸ್ ದಿ ರಿಶ್ಯೂವರ್, ಕ್ಯಾಶ್ ಈಸ್ ಗೋಯಿಂಗ್ ಔಟ್. ಈಗ 23rd ಬಾಟ್ ಅಡಿಷ್ನಲ್ ಕ್ಯಾಪಿಟಲ್ ಆಫ್ ₹5,000. ಆ ಬಿಸ್ನೆಸ್ ಮನ್ನ ಅಶೋಕ್ ಅವರು ಅಡಿಷ್ನಲ್ ಕ್ಯಾಪಿಟಲನ್ನು ಹಾಕ್ತಾ ಇದ್ದಾರೆ. ಯಾವಾಗ ಅಡಿಷ್ನಲ್ ಕ್ಯಾಪಿಟಲ್ ಹಾಕ್ತಾ ಇದ್ದಾರೆ, ಕ್ಯಾಶ್ ಬಂತು, ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಅಶೋಕ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಅಶೋಕ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಅಡಿಷ್ನಲ್ ಕ್ಯಾಪಿಟಲ್ ಬ್ರಾಟ್ ಬೈ ದಿ ಬಿಸ್ನೆಸ್ ಮನ್ ಇನ್ವೆಸ್ಟೆಡ್. ಅಡಿಷ್ನಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ₹5,000. Then 24th January ಡಿಪಾಸಿಟೆಡ್ ಇಂಟು ಬ್ಯಾಂಕ್ ₹3,000. ಮತ್ತು ಬ್ಯಾಂಕಿನಲ್ಲಿ ₹3,000 ನಾವು ಡಿಪಾಸಿಟ್ ಕಟ್ತಾ ಇದ್ದೇವೆ. ಅಂದರೆ ಬ್ಯಾಂಕರ್ ಈಸ್ ದಿ ರಿಶ್ಯೂವರ್, ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ₹3,000. ಬ್ಯಾಂಕರ್ ಈಸ್ ದಿ ರಿಶ್ಯೂವರ್, ಕ್ಯಾಶ್ ಈಸ್ ಗೋಯಿಂಗ್ ಔಟ್. ಸೊ ಪೇಡ್ ಇಂಟು ಬ್ಯಾಂಕ್ ₹3,000. ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ದೆನ್ ನೆಕ್ಸ್ಟ್ 25th January ಬಾಟ್ ಎ ಸೈಕಲ್ ಫಾರ್ ಸನ್ಸ್ ಯೂಸ್ ಆಫ್ ₹500. ಬಾಟ್ ಎ ಸೈಕಲ್ ಫಾರ್ ಸನ್ಸ್ ಯೂಸ್. ನಾವು ಪರ್ಸ್ನಲ್ ಯೂಸಿಗೆ ಏನಾದರೂ ಅಮೌಂಟನ್ನು ವಿಡ್ರಾ ಮಾಡಿದರೆ, ಗೂಡ್ಸನ್ನು ವಿಡ್ರಾ ಮಾಡಿದರೆ ಡ್ರಾಯಿಂಗ್ಸ್ ಅಕೌಂಟಿಗೆ ಡೆಬಿಟ್ ಹಾಕಬೇಕಂತ ಹೇಳಿದ್ದೀವಿ. ಡ್ರಾಯಿಂಗ್ಸ್ ಅಕೌಂಟಿಗೆ ಡೆಬಿಟ್ ಹಾಕ್ತೀವಿ. ಇಟ್ ಈಸ್ ಅ ಪರ್ಸ್ನಲ್ ಯೂಸ್. ಡ್ರಾಯಿಂಗ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಹೋಯಿತು. ಪರ್ಸ್ನಲ್ ಯೂಸಿಗೆ ಯೂಸ್ ಮಾಡಿದ್ದರಿಂದ ನಾವು ಡ್ರಾಯಿಂಗ್ಸ್ ಅಕೌಂಟ್ ಅಂತೇಳಿ ನಾವು ಎಂಟ್ರಿಯನ್ನು ಮಾಡ್ತೀವಿ. ಡ್ರಾಯಿಂಗ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ₹500. ನರೇಷನ್ ಬಂದು ಬೀಯಿಂಗ್ ಬಾಟ್ ಅ ಸೈಕಲ್ ಫಾರ್ ಸನ್ಸ್ ಯೂಸ್. 26th January ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆ್ಯಂಡ್ ಪೇಡ್ ಬೈ ಚೆಕ್ ₹2,000. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆ್ಯಂಡ್ ಪೇಡ್ ಬೈ ಚೆಕ್ ₹2,000. 2,000 ವರ್ತ್ ಆಫ್ ಗೂಡ್ಸನ್ನು ನಾವು ಪರ್ಚೇಸ್ ಮಾಡಿ ನಾವು ಕ್ಯಾಶ್ ಪೇಡ್ ಮಾಡಲಿಲ್ಲ, ಆದರೆ ಚೆಕ್ಕನ್ನು ಪೇಡ್ ಮಾಡಿದ್ದೀವಿ, ಚೆಕ್ ಕೊಟ್ಟಿದ್ದೀವಿ. ಚೆಕ್ ಕೊಟ್ಟರೆ ಅದು ಬ್ಯಾಂಕಿನಿಂದ ಹೋಗ್ತದೆ. ಅದಕ್ಕಾಗಿ ಪರ್ಚೇಜಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಪರ್ಚೇಜಸ್ ಅಕೌಂಟಿಗೆ ಡೆಬಿಟ್ ಹಾಕಿ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಹಾಕಬೇಕು. ಯಾಕಂದರೆ ಚೆಕ್ ಇಶ್ಯೂ ಮಾಡಿದ್ದೀವಿ, ಚೆಕ್ ಬ್ಯಾಂಕಿನಿಂದ ಪೇಮೆಂಟ್ ಆಗ್ತದೆ, ಅದಕ್ಕೆ ಬ್ಯಾಂಕ್ ಅಕೌಂಟ್ ಈಸ್ ಕ್ರೆಡಿಟೆಡ್. 2,000. ನರೇಷನ್ ಬೀಯಿಂಗ್ ಬಾಟ್ ಗೂಡ್ಸ್ ಆ್ಯಂಡ್ ಪೇಡ್ ಬೈ ಚೆಕ್. ನೆಕ್ಸ್ಟ್ 27th January ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆ್ಯಂಡ್ ಡಿಪಾಸಿಟೆಡ್ ದ ಸೇಮ್ ಇಂಟು ಬ್ಯಾಂಕ್. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶಿಗೆ ನಾವು ಸೇಲ್ ಮಾಡಿದ್ದೀವಿ. ಗೂಡ್ಸನ್ನು ಕ್ಯಾಶ್ ಬಂತು, ಆದರೆ ಆ ಕ್ಯಾಶನ್ನು ನಾವು ಆಫೀಸ್ನಲ್ಲಿ ಇಟ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಬ್ಯಾಂಕಿಗೆ ಜಮಾ ಮಾಡಿಬಿಟ್ಟಿವಿ. ಅಂದರೆ ಡಿಪಾಸಿಟೆಡ್ ದ ಸೇಮ್ ಇಂಟು ಬ್ಯಾಂಕ್. ಯಾವಾಗ ಬ್ಯಾಂಕಿಗೆ ಜಮಾ ಮಾಡಿದ್ದೀವಿ ಅಂದರೆ ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಸೇಲ್ ಮಾಡಿ ಬಂದಂಥ ಅಮೌಂಟ್ ಇದು ನಾವು ಡೈರೆಕ್ಟ್ ಬ್ಯಾಂಕಿಗೆ ಕಳಿಸಿದ್ದೀವಿ, ಬ್ಯಾಂಕ್ ಅಕೌಂಟಿನಲ್ಲಿ ಜಮಾ ಮಾಡಿದ್ದೀವಿ. ಅದಕ್ಕಾಗಿ ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ₹1,000. ನರೇಷನ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಆ್ಯಂಡ್ ರೆಮಿಟೆಡ್ ಇಂಟು ಬ್ಯಾಂಕ್. ಬಂದಂಥ ಗೂಡ್ಸನ್ನು ಸೇಲ್ ಮಾಡಿ ಬಂದಂಥ ಕ್ಯಾಶನ್ನು ಡೈರೆಕ್ಟಾಗಿ ನಾವು ಬ್ಯಾಂಕಿಗೆ ಕಳಿಸಿದ್ರಿಂದ ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಹಾಕ್ತಾ ಇದ್ದೀವಿ. ಟು ಸೇಲ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ನೆಕ್ಸ್ಟ್ 28th January ಪೇಡ್ ಫಾರ್ ಆಫೀಸ್ ರೆಂಟ್ ₹500. 28th January ರೆಂಟ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ₹500 ರೆಂಟ್ ಪೇಡ್ ಮಾಡ್ತಾ ಇದ್ದೀವಿ. ರೆಂಟ್ ಕಮ್ಸ್ ಅಂಡರ್ ದಿ ನಾಮಿನಲ್ ಅಕೌಂಟ್. ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ರೆಂಟ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್. ನೆಕ್ಸ್ಟ್ 29th January ರಿಸೀವ್ಡ್ ಕಮಿಷನ್ ಆಫ್ ₹200. ಕಮಿಷನನ್ನು ರಿಸೀವ್ ಮಾಡ್ಕೋತಾ ಇದ್ದೀವಿ. ಅಂದರೆ ಕ್ಯಾಶ್ ಬಂತು, ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್.
ಇದು ಕಮಿಷನ್ ಅಂತ ಬಂದಿದೆ. ಕಮಿಷನ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಕಮಿಷನ್ ಕಮ್ಸ್ ಅಂಡರ್ ದಿ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ಸ್ ಏನು ಹೇಳ್ತದೆ? ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ದಿ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಕಮಿಷನ್ ಈಸ್ ಆ್ಯನ್ ಇನ್ಕಮ್. ಅದು ಕಮಿಷನ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತಾ ಇದ್ದೇವೆ. 200 rupees, 200 rupees. Cash account debited to commission account is credited, being commission received. Then next, 30th January. 30th January, paid salary and wages rupees 1000 by check. Paid salary and wages rupees 1000 by check. Salary and wages ಅಕೌಂಟಿಗೆ ಡೆಬಿಟ್ ಹಾಕ್ತಾ ಇದ್ದೀವಿ. ಬ್ಯಾಂಕ್ ಚೆಕ್ನಿಂದ ಪೇಮೆಂಟ್ ಮಾಡೋದ್ರಿಂದ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತೀವಿ. 1000 rupees. Salary and wages account is debited to bank account. Narration being paid for salary and wages by check. ಚೆಕ್ನಿಂದ ಪೇಮೆಂಟನ್ನು ಮಾಡ್ತಾ ಇದ್ದೀವಿ. ಇದು 30th January. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ rupees 2000. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ rupees 2000 ಅಂದರೆ ಕ್ಯಾಶ್ ನಗದಾಗಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ನಗದಾಗಿ ಮಾಡೋದ್ರಿಂದ ಕ್ಯಾಶ್ ಬಂತು. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. rupees 2000. ಹೀಗೆ ಟೋಟಲಿ ನಾವು 31 ಟ್ರಾನ್ಸಾಕ್ಷನ್ಸನ್ನು ನಾವು ಪಾಸ್ ಮಾಡಿದ್ದೀವಿ ಫಸ್ಟ್ ಪ್ರಾಬ್ಲಮ್ದೊಳಗೆ. ಕೊನೆಗೆಲ್ಲಿ ಅದನ್ನು ಎಲ್ಲ ಡೆಬಿಟ್ ಮತ್ತು ಕ್ರೆಡಿಟನ್ನು ಟೋಟಲ್ ಮಾಡಬೇಕು. ಇಟ್ ಶುಡ್ ಬಿ ಟ್ಯಾಲಿ. ಎರಡೂ ಕಡೆ ಟ್ಯಾಲಿ ಇರ್ತದೆ. 74,900, 74,900. ಇದು ಮೊದಲನೇ ಪ್ರಾಬ್ಲಮ್ಮು. ಈ ಒಂದು ಪ್ರಾಬ್ಲಮ್ಮೇ 3 ವಿಡಿಯೋ ಆಗಿದ್ದಾವೆ. ಮೊದಲನೇ ಇದರೊಳಗೆ 10 ಟ್ರಾನ್ಸಾಕ್ಷನ್ಸನ್ನು ಬಿಡಿಸಿದ್ದೀವಿ. ಎರಡನೇ ಇದರೊಳಗೆ 11 ಟ್ರಾನ್ಸಾಕ್ಷನ್ಸನ್ನು ಬಿಡಿಸಿದ್ದೀವಿ. ಈ ಮೂರನೇ ವಿಡಿಯೋದೊಳಗೆ ಮತ್ತು 9 ಟ್ರಾನ್ಸಾಕ್ಷನ್, ಟೋಟಲ್ 31. ಜನವರಿ ತಿಂಗಳಲ್ಲಿ 1st ತಾರೀಕಿನಿಂದ ಹಿಡ್ಕೊಂಡು 31ರವರೆಗೆ ನಾವು 31 ಟ್ರಾನ್ಸಾಕ್ಷನ್ಸನ್ನು ಈ ಒಂದು ಪ್ರಾಬ್ಲಮ್ದಲ್ಲಿ ಬಿಡಿಸಿದ್ದೀವಿ. ಇದೆಲ್ಲ ನಿಮಗೆ ಜರ್ನಲ್ ಎಂಟ್ರೀಸ್ ತಿಳಿದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ತಿಳಿದಿಲ್ಲ ಅಂದರೆ ಕಮೆಂಟ್ ಹಾಕಿರಿ ಮತ್ತು ನಾನು ತಿಳಿಸ್ತೀನಿ. ಆದರೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.